ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಹಾಗಲಕಾಯಲ್ಲಿ ಸಖತ್ತಾಗಿರೋ ಒಂದು ಫ್ರೈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಹಾಗೆ ತುಂಬ ಕ್ವಿಕ್ಕಾಗಿ ಫಟಾಫಟ್ ಅಂತ ಮಾಡಿಕೊಂಡು ಟೇಸ್ಟ್ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಹಾಗಲಕಾಯಿ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಲ್ವಾ? ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಹಾಕಿದ ಎಲ್ಲ ರೆಸಿಪಿಗಳನ್ನ ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಪ್ಪದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಇಷ್ಟಪಟ್ಟು ತುಂಬ ಕ್ವಿಕ್ಕಾಗಿ ಮಾಡಿಕೊಂಡು ತಿನ್ನುವಂಥ ಹಾಗಲಕಾಯಿ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸುಮಾರೊಂದು 2 ಹಾಗಲಕಾಯಿನ ಈ ಥರ ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಲೆ ಹಾಗಲಕಾಯಿಗಳನ್ನು ತೊಗೋಬೇಕಾಗುತ್ತೆ. ಬೆಳೆದಿರೋ ಹಾಗಲಕಾಯಿಗಳನ್ನ ತೊಗೋಬೇಡಿ. ಬೆಳೆದಿದ್ದು ತೊಗೊಂಡ್ರೆ ನೋಡಿ ಈ ಥರ ಆಗೋಗುತ್ತೆ. ಕಟ್ ಮಾಡಿದ್ರೆ ಈ ಥರ ಆಗೋಗುತ್ತೆ. ಹಾಗಾಗಿ ಆದಷ್ಟು ಎಲೆ ಹಾಗಲಕಾಯಿಗಳನ್ನು ತೊಗೊಳ್ಳಿ. ಹಾಗಲಕಾಯಿ ಎಲೆ ಜೊತೆ ಚೆನ್ನಾಗುತ್ತೆ. ಇದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಇಟ್ಕೋಬೇಕಾಗುತ್ತೆ. ಸ್ಲೈಸ್ ಮಾಡಿ ತೊಳೆದು ಇಟ್ಟ ನಂತರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಉಪ್ಪು ಹಾಕಿ ಕಲಿಸಿ ಒಂದು 10 ನಿಮಿಷ ಬಿಡೋದ್ರಿಂದ ಹಾಗಲಕಾಯಿ 5 ನಿಮಿಷ ಹೋಗುತ್ತೆ. ಜೊತೆಗೆ ಕಸಿ ಕೂಡ ಹೋಗುತ್ತೆ. ಆಗ ನಾವು ಮಾಡೋ ರೆಸಿಪಿ ಕೂಡ ತುಂಬ ರುಚಿಯಾಗಿರುತ್ತೆ. ಉಪ್ಪು ಹಾಕ್ಬಿಟ್ಟು 10 ನಿಮಿಷ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಧನಿಯಾ, 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಧನಿಯಾ ಕಾಳನ್ನು ಕೊಟ್ಟಿಲ್ಲ ಸುಮ್ಮನೆ ಹಾಗೆ ಒಂದು ಅರ್ಧ ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಮಾಡಿದ್ದೀನಿ. ಹಾಗೆ ಇದನ್ನು ನಿಮಗೆ ಟೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಆಮ್ಚೂರು ಪೌಡರ್ನ ಹುಣಸೆಹಣ್ಣು ಕೂಡ ಹಾಕಿ ರುಬ್ಕೋಬೇಕಾಗುತ್ತೆ. ಈ ರುಬ್ಬಿರೋಂಥ ಮಸಾಲೆನ ನಾವು ಮೊದಲು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದಲ್ಲ, ಆ ನೀರನ್ನು ಇಟ್ಟು ಹಾಗಲಕಾಯಿಗೆ ಇದು ಮಸಾಲೆ ಹಾಕಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗಲಕಾಯಿನ ಮಿಕ್ಸ್ ಮಾಡಿಬಿಟ್ಟು ಸುಮಾರು 2 ಅವರ್ ಹೀಗೆ ರೆಸ್ಟಿಗೆ ಬಿಟ್ಬಿಡಿ. ಟೈಮ್ ಇತ್ತು ಅಂದರೆ ನೀವು ಎಷ್ಟು ಅದಕ್ಕೆ ಒಂದು 3 ಅವರ್ 2 ಅವರ್ ಹೀಗೆ ಬಿಟ್ಟ ಹಾಗೆ ಮಸಾಲೆ ಹಿಡ್ಕೊಂಡಷ್ಟು ಹಾಗಲಕಾಯಿ ಕಹಿ ಕಡಿಮೆ ಆಗುತ್ತೆ. ರೆಸಿಪಿ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಮಿನಿಮಮ್ ಅಂದರೂ ನೀವು ಒಂದು 2 ಅವರ್ ಬಿಡಬೇಕು. ಎಷ್ಟು ಟೈಮ್ ಇಲ್ಲ ಅನ್ನೋದು ಒಂದು 20 ನಿಮಿಷನಾದರೂ ಬಿಡಿ, ತುಂಬ ಚೆನ್ನಾಗಾಗುತ್ತೆ. ಈಗ 20 ನಿಮಿಷ ಆದ ನಂತರ ಒಂದು ದೋಸೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಈ ದೋಸೆ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದೊಂದಾಗಿ ಮಸಾಲೆನ ಚೆನ್ನಾಗಿ ಕೋಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡ್ರೆ ಆಯಿತು. ಹಾಗಲಕಾಯಿಗಳನ್ನ ಒಂದೊಂದಾಗಿ ಎಲ್ಲವನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಹಾಗಲಕಾಯಿಗಳನ್ನು ಹಾಕೋಬೇಕು, ಸ್ಲೈಸ್ಗಳನ್ನು. ಫ್ರೆಂಡ್ಸ್, ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಹಾಕಿದ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು. ಜೊತೆಗೆ ಲೈಕ್ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ವಿಡಿಯೋನ ಪೂರ್ತಿ ನೋಡಿ. ಈಗ ಪೂರ್ತಿಯಾಗಿ ಹಾಕಿದ ನಂತರ ಮೇಲ್ಗಡೆಯಿಂದ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಈ ಥರ ಪೂರ್ತಿಯಾಗಿ ಎಲ್ಲ ಕಡೆ ಹಾಗಲಕಾಯಿಗೆ ತಾಗೋ ಹಾಗೆ ನೋಡ್ಕೊಳ್ಳಿ. 2 ಕಡೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲ ಹಾಗಲಕಾಯಿಗಳನ್ನು ಟರ್ನ್ ಮಾಡ್ಕೊಳ್ಳಿ. ಒಂದು ಸೈಡ್ ಫ್ರೈ ಆದ ನಂತರ ಆದಷ್ಟು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಹಾಗಲಕಾಯಿ ಚೆನ್ನಾಗಿ ಬೆಂದು ಬರುತ್ತೆ. 2 ಕಡೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಪೂರ್ತಿಯಾಗಿ ನಾನು ಎಲ್ಲವನ್ನು ತಿರುಗಿಸಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ನಮ್ಮ ಹಾಗಲಕಾಯಿ ಫ್ರೈ ಇಲ್ಲಿ ರೆಡಿಯಾಗಿದೆ ಅಂತ. ಇದು ನೀವು ಟೀಗೆ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಊಟಕ್ಕೆ ಸೈಡ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗುತ್ತೆ. ಜಸ್ಟ್ ಒಂದು ಟೊಮೆಟೊ ರಸಮ್ ಜೊತೆಗೆ ಈ ಥರ ಹಾಗಲಕಾಯಿ ಫ್ರೈ ಮಾಡಿಕೊಂಡ್ರೆ ಯಾವ ಮೀನು ಫ್ರೈಗೂ ಕಡಿಮೆ ಇರೋದಿಲ್ಲ ಸ್ನೇಹಿತರೆ. ತುಂಬಾ ರುಚಿಯಾಗಿರುತ್ತೆ. ಮಸಾಲೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಥರದ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ.
ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಈ ರೆಸಿಪಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ.